ದರ್ಶನ್ ಅಂಡ್ ಪಠಾಲಂನ ಅಟ್ಟಹಾಸ ಕ್ರೂರತ್ವ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಹೊರ ಬರ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೂರತೆಯನ್ನ ಬಿಚ್ಚಿಟ್ಟಿದೆ ಮತ್ತೊಂದು ಸಾಕ್ಷ್ಯ. ಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿದೆ. ರೇಣುಕಾಸ್ವಾಮಿಯ ಮೈ ತುಂಬ ಬರೀ ಗಾಯಗಳೇ ಇತ್ತಂತೆ. ಆಕ್ಷೇಪಣೆಯ ಪ್ರತಿಯಲ್ಲಿ ಮಾಹಿತಿ ಬಹಿರಂಗವಾಗಿರುವಂತಹದ್ದು. ಈ ಮೂಲಕ ಡಿ ಗ್ಯಾಂಗ್ನ ವಿಕೃತಿ, ಡಿ ಗ್ಯಾಂಗ್ನ ಅಟ್ಟಹಾಸ, ಮೃಗಿಯ ವರ್ತನೆ ರೇಣುಕಾಸ್ವಾಮಿ ಮೇಲೆ ಹೇಗಾಗಿತ್ತು ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿ ಇದ್ದಂತೆ ಕಾಣಿಸ್ತಾ ಇದೆ. ಡಿ ಗ್ಯಾಂಗ್ ವಿಕೃತಿಗೆ ಗಾಯಗಳು ಸಾಕ್ಷ್ಯ. ರೇಣುಕಾಸ್ವಾಮಿ ಮೈ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 39 ಗಾಯದ ಗುರುತುಗಳು ರಾಕ್ಷಸೀಯ ವರ್ತನೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಡಿ ಗ್ಯಾಂಗ್ ವಿಕೃತಿಗೆ ಸಾಕ್ಷಿಯಾಗಿದೆ ಆ 39 ಗಾಯಗಳು. ಇದೇ ಗಾಯಗಳು, ಇದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಡಿ ಗ್ಯಾಂಗ್ನ ಸದಸ್ಯರಿಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಿಸುವ ಸಾಧ್ಯತೆ. ರೇಣುಕಾಸ್ವಾಮಿ ದೇಹದ ಹೊರಭಾಗದಲ್ಲೂ ಕೂಡ ಗಾಯವಾಗಿದೆ, ರೇಣುಕಾಸ್ವಾಮಿ ದೇಹದ ಒಳಗಡೆಯೂ ಕೂಡ ಗಾಯವಾಗಿದೆ. ಆ ರೀತಿಯಲ್ಲಿ ಇವರು ಕೃತ್ಯವನ್ನು ನಡೆಸಿರುವಂತಹದ್ದು. ಸ್ವಾಮಿಯ ದೇಹದಲ್ಲಿ ಆಂತರಿಕ ರಕ್ತಸ್ರಾವ ಆಗಿದೆ ಅನ್ನೋದನ್ನು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಅದರ ಜೊತೆಗೆ ರಿಬ್ಸ್ ತುಂಡಾಗಿ ಶ್ವಾಸಕೋಶಕ್ಕೆ ಚುಚ್ಚಿರೋದು ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಈ ಡಿ ಗ್ಯಾಂಗ್ನ ಅಟ್ಟಹಾಸಕ್ಕೆ, ಇವರು ನಡೆದುಕೊಂಡಂತಹ ರೀತಿಗೆ ಈ ರಿಪೋರ್ಟ್, ಈ ಫೋಟೋಗಳು ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಇದನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಮತ್ತಷ್ಟು ಸಂಕಷ್ಟವನ್ನು ಈ ಗ್ಯಾಂಗಿಗೆ ತಂದೊರೆಯುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಸಹಜವಾಗಿಯೇ ಈ ಡಿ ಗ್ಯಾಂಗ್ನ ಕ್ರೂರತ್ವ, ಅಟ್ಟಹಾಸ ಸಾಕಷ್ಟು ವರದಿಗಳು ಅದನ್ನು ಸಾರಿ ಹೇಳ್ತಾ ಇರುವಂಥದ್ದು. ಈಗ ಈ ಫೋಟೋ, ಈ ವರದಿ ಹೇಗೆ ಡಿ ಗ್ಯಾಂಗಿಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸಬಹುದು ಅಂತ ಹೇಳಿ ಮುರಳಿ? ಖಂಡಿತವಾಗಿ ಪ್ರೇಮ್, ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಅನುಕುಮಾರ್ ಈ ಪ್ರಕರಣದ 7ನೇ ಆರೋಪಿ ಅನುಕುಮಾರ್ ಅನುಕುಮಾರ್ ಅವರ ವಿರುದ್ಧ ಜಾಮೀನನ್ನು ಕೊಡಬಾರ್ದು ಅಂತೇಳಿ SPP ಅವರು ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಆಕ್ಷೇಪಣಾ ಪ್ರತಿಯಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾರೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಬಗ್ಗೆ ಉಲ್ಲೇಖವನ್ನ ಮಾಡುವಂಥದ್ದು. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಪೊಲೀಸರ ಕೈ ಸೇರಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ರೇಣುಕಾಸ್ವಾಮಿಯ ದೇಹದ ಮೇಲೆ 39 ಬಾರಿ ಹಲ್ಲೆ ಮಾಡಿರುವಂತಹ ಗಾಯಗಳಿರ್ಬೋದು, ಜೊತೆಗೆ ಬೇರೆ ಬೇರೆಯ ಪರಿಕರಗಳಿಂದ ಬಡಿದಿರುವಂತಹ ಗಾಯಗಳಿರ್ಬೋದು, ಇದೆಲ್ಲ ಕೂಡ ಪತ್ತೆಯಾಗಿದೆ. ಅದರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡಿರುವಂಥದ್ದು. ಜೊತೆಗೆ ಆತನ ರಿಬ್ ಅಂತ ಹೇಳಿ ಎದೆಯ ಪಕ್ಕೆಲುಬು ಅಂತ ಏನ್ ಹೇಳ್ತೀವಿ, ಆ ಪಕ್ಕೆಲುಬು ಕೂಡ ಕಟ್ಟಾಗಿ ಶ್ವಾಸಕೋಶಕ್ಕೆ ಚುಚ್ಕೊಂಡಿರುವಂಥದ್ದು ಮತ್ತು ಆತನಿಗೆ ತಲೆಯಲ್ಲಿ ತೀವ್ರ ರಕ್ತಸ್ರಾವ ಆಗಿ ಅಲ್ಲಿ ಕೂಡ ಸಾವು ಸಂಭವಿಸಿರುವಂಥದ್ದು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಯಾಕೆಂದ್ರೆ ದರ್ಶನ್ ಮತ್ತು ಆತನ ಗ್ಯಾಂಗ್ ಎಷ್ಟು ಕ್ರೌರ್ಯವಾಗಿ ಬಿಹೇವಿಯರ್ ಮಾಡಿದ್ರು, ಜೊತೆಗೆ ಅಲ್ಲಿ ನಡೆದುಕೊಂಡಿದ್ರು ಆತನ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಇದು ಒಂದು ಪ್ರಮುಖವಾದ ಸಾಕ್ಷಿ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. ಜೊತೆಗೆ ಚಾರ್ಜ್ ಶೀಟ್ ಅನ್ನ ತಯಾರಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಇನ್ನೇನು ಕೆಲವು 10-15 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದೆಲ್ಲ ಕೂಡ ದರ್ಶನ್ ಮತ್ತು ಆತನ ಗ್ಯಾಂಗ್ನ ಕ್ರೌರ್ಯ ಬೆಳಕಿಗೆ ಬರುವಂಥದ್ದು. ಜೊತೆಗೆ ಅದನ್ನ ಸಾರ್ವಜನಿಕವಾಗಿ ಮುಂದಿಡುವಂಥ ಪ್ರಯತ್ನಗಳನ್ನು ಕೂಡ ಚಾರ್ಜ್ ಶೀಟ್ನ ಮೂಲಕ ಪೊಲೀಸರು ಮಾಡ್ತಾರೆ. ಈಗಾಗಲೇ ಆ ತನಿಖೆ ಏನಿತ್ತು, ಆ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಲ್ಲಿ ಮೃಗೀಯ ವರ್ತನೆಯನ್ನು ಮಾಡಿದ್ರು ಅನ್ನೋದಕ್ಕೆ ಇದೊಂದು ಪ್ರಮುಖವಾದ ಸಾಕ್ಷ್ಯವಾಗಿ ಪರಿಗಣಿಸ್ತಾ ಇರುವಂಥದ್ದು. ಪ್ರೇಮ್, ಮುರಳಿ, ಈಗ ಅನುಕುಮಾರ್ ಅವರ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಮುನ್ನೆಲೆಗೆ ತರಲಾಗಿದೆ. ಉಳಿದ ಆರೋಪಿಗಳ ಜಾಮೀನಿಗೂ ಕೂಡ ಇದೇ ರೀತಿ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆಯಾ ಅಂತ, ಇದೇ ವಿಚಾರಗಳೇ ಅವರಿಗೆ ಜಾಮೀನು ಸಿಗದೇ ಇರುವ ರೀತಿಯಲ್ಲೂ ಕೂಡ ಕಂಟಕವನ್ನು ಸೃಷ್ಟಿ ಮಾಡಬಹುದಾ ಅಂತ? ಖಂಡಿತ ಪ್ರೇಮ್, ಯಾಕೆಂದ್ರೆ ಪ್ರತಿಯೊಬ್ಬರ ಪಾತ್ರವುಗಳ ಬೇರೆ ಬೇರೆ ಆಗಿರುವಂಥದ್ದು. ಯಾಕೆಂದ್ರೆ 17 ಜನ ಆರೋಪಿಗಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದಲ್ಲಿ ಒಬ್ಬೊಬ್ಬರು ಒಂದೊಂದು ವಿಚಾರವನ್ನ ಹ್ಯಾಂಡಲ್ ಮಾಡ್ತಾ ಹೋಗುವಂಥದ್ದು. ಒಂದೊಂದು 4-5 ಜನ ಆತನನ್ನ ಅಪಹರಣ ಮಾಡ್ಕೊಂಡು ಬರುವಂಥದ್ದು, ಇನ್ನೊಂದಷ್ಟು ಜನ ಪಟ್ಟಣಗೆರೆ ಶೆಡ್ನಲ್ಲಿ ಇಟ್ಕೊಂಡು ಹಲ್ಲೆಯನ್ನ ಮಾಡುವಂಥದ್ದು, ಅದಾದ ನಂತರ ಆತನ ಹತ್ಯೆಯನ್ನ ಮಾಡುವಂಥದ್ದು, ಅದಾದ ಬಳಿಕ ಮೃತ ಶವವನ್ನ ಬಿಸಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಶವ ವಿಲೇವಾರಿಯನ್ನ ಮಾಡಬೇಕು, ಈ ರೀತಿಯ ವಿಚಾರಗಳಿಗಾಗಿ ಬೇರೆ ಬೇರೆ ಗ್ಯಾಂಗ್ ಅಂದ್ರೆ 3-4 ಟೀಮ್ಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳು ಯಾವ್ಯಾವ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಅವರು ಯಾವ ರೀತಿಯಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಇದೆಲ್ಲದನ್ನು ಕೂಡ ಆಕ್ಷೇಪಣೆಯಲ್ಲಿ ಸಲ್ಲಿಕೆಯನ್ನ ಮಾಡ್ತಾ ಹೋಗ್ತಾರೆ. ಪ್ರೇಮ್, ಯಾಕೆಂದ್ರೆ ನಿನ್ನೆ ಅನುಕುಮಾರ್ನ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಆತನ ಪಾತ್ರ ಇರಲಿಲ್ಲ. ಕೇವಲ ಆತ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಮಾತ್ರ ಆತನ ಜೊತೆಯಲ್ಲಿದ್ದ. ಜೊತೆಗೆ ಆತನಿಗೆ ದರ್ಶನ್ ಅವರ ಆಟೋಗ್ರಾಫ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ರು. ಆತನಿಗೆ ಮೋಸ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅದಾದ ಬಳಿಕ ಆತನಿಗೆ ಹತ್ಯೆ ಮಾಡುವಂಥದ್ದಾಗ್ಲಿ
ಅಥವಾ ಪವಿತ್ರ ಗೌಡಗೆ ಈ ರೀತಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿರುವಂತದ್ದಾಗ್ಲಿ ಯಾವ ವಿಚಾರ ಕೂಡ ಆತನಿಗೆ ಗೊತ್ತಿರಲಿಲ್ಲ ಅನ್ನೋದ್ರ ಬಗ್ಗೆ ಅನುಕುಮಾರ್ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡನೆಯನ್ನ ಮಾಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ಈ ಮಾಹಿತಿಯನ್ನ ಕೊಡೋ ಸಂದರ್ಭದಲ್ಲಿ ಆಕ್ಷೇಪಣೆಯಲ್ಲಿ ಇದೆಲ್ಲಾನು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರೇಮ್.